ಬೆಂಗಳೂರು ನಗರದಲ್ಲಿ ಇದು ಬೆಂಗಳೂರಿನ ಸಂಬಂಧಪಟ್ಟಂತೆ ಬೇರೆ ಇರಿಗೇಷನ್ ಇದೆ. ನಾನು ಸಪ್ರೇಟ್ ಇನ್ನೊಂದು ಸತಿ ಮಾತಾಡ್ತೀನಿ. ಈಗ ಸದ್ಯಕ್ಕೆ ನಾನು ಎತ್ತಿನಹೊಳೆದು ತುಂಗಭದ್ರದ್ದು ಎರಡು ಮಾತಾಡಿದ್ದೀನಿ. ಡ್ಯಾಮ್ ಸೇಫ್ಟಿ ಇದನ್ನೇ ಸಪ್ರೇಟಾಗಿ ತಗೋಬೇಕು. ಇದೆಲ್ಲ ನಮ್ಮ ರೈತರಿಗೆ ಸಂಬಂಧಪಟ್ಟದ್ದು. ಈಗ ಬೆಂಗಳೂರು ನಗರ ಒಂದು ಭಾಳ ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಏನಪ್ಪ ಅಂತಂದರೆ, ಹರಾಸ್ಮೆಂಟ್ ಆಗಬಾರ್ದು ನಮ್ಮ ಜನರಿಗೆ. ಬೆಂಗಳೂರು ನಗರದಲ್ಲಿ ಯಾರು ಮಾಲೀಕರಿಗೆ ಬೆಳಗ್ಗೆ ಸಾಯಂಕಾಲ ಕಾರ್ಪೊರೇಷನ್ ಆಫೀಸ್ಗೆ ತಿರುಗಿ ಪ್ಲ್ಯಾನ್ ಸ್ಯಾಂಕ್ಷನ್ಗೆ ಅವ್ರಿಗೆಲ್ಲ ಕಂಪ್ಲೀಟ್ ಕಟ್ಟಬೇಕಾದ್ರೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಂಬಿಕೆಯ ನಕ್ಷೆ ಟ್ರಸ್ಟ್ ಅವ್ರದಿಗೆ ನಂಬಿಕೆ, ಆ ಪ್ಲ್ಯಾನನ್ನು ಅವರೇ ತಯಾರು ಮಾಡಿಕೊಂಡು ಒಬ್ಬ ಆರ್ಕಿಟೆಕ್ಟ್ ಕೈಲೋ ಇಲ್ಲಾಂದರೆ ರೆಕಗ್ನೈಸ್ಡ್ ಇಂಜಿನಿಯರ್ ಕೈಲಿ ಅಪ್ರೂವ್ ಮಾಡಿಕೊಂಡು ಅವರೇ ಅಪ್ಲಿಕೇಶನ್ನ ಅರ್ಜಿ ಹಾಕ್ಕೊಂಡು ಆನ್ಲೈನ್ನಲ್ಲಿ ಅವರೇ ಪ್ಲ್ಯಾನನ್ನು ಮಂಜೂರಾತಿ ಮಾಡ್ಕೊಳ್ಳಿಕ್ಕೆ ಯಾರನ್ನು ಭೇಟಿ ಮಾಡದೆ ಕಾನೂನು ಚೌಕಟ್ಟಿನಲ್ಲಿ ಏನು ರೂಲ್ಸು ರೆಗ್ಯುಲೇಷನ್ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಅವರು 50-80ವರೆಗೂ, ನಾವು 50-80 ಮೇಲೆ ಎಲ್ಲೂ ಕೂಡ ಕಾರ್ಪೊರೇಷನಲ್ಲಿ BDL ಆಗಲಿ ಎಲ್ಲೂ ಸೈಟ್ಗಳು ಆಗ್ತಾಯಿಲ್ಲ. ಇದು ಯಾವುದೇ ಸೊಸೈಟಿಯವರು ಕೂಡ 50-80 ಮೇಲೆ ಬೆಂಗಳೂರು ನಗರದಲ್ಲಿ ಸೈಟ್ ಮಾಡ್ತಾಯಿಲ್ಲ. ಕೆಲವರು ಮಾತ್ರ ಅಲ್ಲಿ ಇಲ್ಲಿ ಪ್ರೈವೇಟು ಒಂದು 10,000 ಅಡಿದು ಇರ್ಬೋದು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕೂಡ 50-80ಗೆ ಲಿಮಿಟೇಷನ್ ಇಟ್ಕೊಂಡಿದ್ದಾರೆ. ಸೊ 50-80ವರೆಗೂ ಯಾರೇ ಮನೆ ಕಟ್ಟಬೇಕಾಗಲಿ, ಆಲ್ಟ್ರೇಷನ್ ಮಾಡ್ಕೋಬೇಕಾಗಲಿ, ಏನೇ ಇದ್ರೂ ಕೂಡ ಅವರೇ ಒಂದು ಪ್ಲ್ಯಾನನ್ನು ಅವರ ಆರ್ಕಿಟೆಕ್ಟ್ಗಳಲ್ಲಿ ಅವ್ರಿಗೆ ಜವಾಬ್ದಾರಿ ಇಟ್ಕೊಡ್ತಾ ಇದ್ದೀವಿ. ಆರ್ಕಿಟೆಕ್ಟ್ಗೂ ಜವಾಬ್ದಾರಿಯನ್ನು ವಹಿಸ್ತಾ ಇದ್ದೀವಿ. ಈಗ ಹೇಗೆ ಚಾರ್ಟೆಡ್ ಅಕೌಂಟೆಂಟ್ಸು ಒಂದೊಂದು ಕಂಪ್ನಿಗಳಲ್ಲಿ ಅವರೇ ಅದನ್ನು ಸರ್ಟಿಫೈ ಮಾಡಿಕೊಡ್ತಾರೆ, ಹಂಗೆ ರಿಜಿಸ್ಟರ್ಡ್ ಇಂಜಿನಿಯರ್ಸ್ ಆ್ಯಂಡ್ ಆರ್ಕಿಟೆಕ್ಟ್ ಅವ್ರ ಮೂಲಕ ತಾತ್ಕಾಲಿಕ ಕಟ್ಟಡ ನಕ್ಷೆ ಮಂಜೂರಾತಿಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಆಮೇಲೆ ಹೋಗಿ ಇನ್ಸ್ಪೆಕ್ಷನ್ ಮಾಡೋದು ಅದೆಲ್ಲ ನಾವು ಮಾಡ್ತೇವೆ. ಗೈಡ್ಲೈನ್ಸು, ಫೀಸು ಎಲ್ಲ ಕೂಡ ಇರ್ತದೆ. ನಾನು ಹಿಂದೆ 2 ವಲಯಕ್ಕೆ ಒಂದು ಪೈಲಟ್ ಪ್ರಾಜೆಕ್ಟ್ ಥರ ಮಾಡಿದ್ದೆ. ಪೈಲಟ್ ಇದನ್ನು ನೋಡೋಣ ಯಾವ ರೀತಿ ಅಂತ. ಭಾಳ ಚೆನ್ನಾಗಿ ಅದು ಯಶಸ್ವಿ ಆಯಿತು. ಇದನ್ನು ಸಾಧಕ ಬಾಧಕಗಳನ್ನ ಗಮನ ಇಟ್ಕೊಳ್ಳೋಕ್ಕೆ 1-2 ಕಡೆ ಮಾಡಿದ್ದೆ. ಸೊ ಇಡೀ ಬೆಂಗಳೂರಿನಲ್ಲಿ ಯಾರೇ ಆಗಲಿ ಪ್ಲ್ಯಾನನ್ನು ಮಾಡಬೇಕಾದ್ರೆ, ಮನೆ ಕಟ್ಟಬೇಕಾದ್ರೆ, ಸದ್ಯಕ್ಕೆ ಈಗ ಕಾರ್ಪೊರೇಷನ್ ಲಿಮಿಟಲ್ಲಿ ಇದ್ದೀನಿ ನಾನು. ಮುಂದಕ್ಕೆ ಆಮೇಲೆ ನೆಕ್ಸ್ಟ್ ನಾನು ಬರ್ತೀನಿ. ಈಗ ಯಾಕೆಂದರೆ ಇದು ಭಾಳ ಜವಾಬ್ದಾರಿಯಾದ ಕೆಲಸ. ಈಗ ಬೆಂಗಳೂರು ನಗರದ ಕಾರ್ಪೊರೇಷನಲ್ಲಿ ಯಾರೇ ತನ್ನ ಸ್ವಂತ ಮನೆಯನ್ನು ಕಟ್ಕೊಳ್ಳೋರು ಅವರು ಕಾರ್ಪೊರೇಷನ್ಗೆ ಅಲಿಯುವಂಥ ಅವಶ್ಯಕತೆ ಇಲ್ಲ. ನಿಮ್ಮ ಆರ್ಕಿಟೆಕ್ಟ್, ನಿಮ್ಮ ಇಂಜಿನಿಯರ್ಸ್ ಮೇಲೆ ನಂಬಿಕೆ ಇಟ್ಕೊಂಡು ನೀವು ಅವರು ಸರ್ಟಿಫೈ ಮಾಡಬೇಕು. ಆ ಪ್ರಕಾರ ಅವರು ಸೂಪರ್ವೈಸ್ ಕೂಡ ಮಾಡಬೇಕು. ಆಮೇಲೆ ಫೈನಲ್ ನಮ್ಮ ಇಂಜಿನಿಯರ್ಸ್ ಮಧ್ಯ ಬಂದು ಇನ್ಸ್ಪೆಕ್ಷನ್ ಮಾಡೋಂಥ ಡಿವಿಯೇಷನ್ಸ್ ಮತ್ತೊಂದಿತ್ತು ಅಂದರೆ ಇನ್ಸ್ಪೆಕ್ಷನ್ ಮಾಡೋಂಥ ಕೆಲಸ ರೆಗ್ಯುಲರಾಗಿ ಅವರು ಮಾಡ್ತಾರೆ. ಸೊ ಇದೊಂದು ಹೊಸ ಯೋಜನೆಯನ್ನು ಇವತ್ತು ನಾವು ಜಾರಿಗೆ ತಂದಿದ್ದೇವೆ. ಆಮೇಲೆ ಪಾಟೋಲ್ ಬಗ್ಗೆ ತಾವೆಲ್ಲ ಮಾತಾಡ್ತಾ ಇದ್ರಿ. ನಾನು ನಮ್ಮ ಆಫೀಸರ್ಸ್ಗೆಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ. ಈಗಾಗಲೇ 2795 ಪಾಟೋಲ್ಗಳನ್ನು ನಾವು ಐಡೆಂಟಿಫೈ ಮಾಡಿದ್ವಿ. 2795 ಪಾಟೋಲ್ಗಳು 2795 ಪಾಟೋಲ್ಗಳು 95 ಪಾಟೋಲ್ಸ್ ಇದೆ. ಈಗ ಸದ್ಯಕ್ಕೆ ನಮ್ಮ ಲೆಕ್ಕ ಬಂದಿರೋದು, ಲೆಕ್ಕ ಹಾಕಿದ್ದೀವಿ. ನಿಮ್ಮಂಥ ನಾಗರಿಕರು ಕೂಡ ಫೋಟೋ ಹಿಡಿದು ಪೋಸ್ಟ್ ಮಾಡಿದ್ದಾರೆ. ಭಾಳ ಜನ ಕೊಟ್ಟಿದ್ದಾರೆ. ಇಷ್ಟು ನಮ್ಮ ಹತ್ರ ಇರೋಂಥ ದಾಖಲೆ. ಸೊ 15 ದಿನದಲ್ಲಿ ಇವನ್ನೆಲ್ಲ ಮುಚ್ಚಬೇಕು ಅಂತ ಹೇಳಿದ್ದೇನೆ. ನಾನು ಮೊನ್ನೆ ಡೆಲ್ಲಿಗೆ ಹೋಗಿದ್ದೆ. ಮೇನ್ ರೋಡ್ ಬಿಟ್ಬಿಟ್ಟು ಒಳಗಡೆ ಎಲ್ಲ ಸ್ವಲ್ಪ ಓಡಾಡಿ ನೋಡಿದೆ. ನಾವೇ ಅವ್ರಿಗಿಂತ ಭಾಳ ಚೆನ್ನಾಗಿದ್ವಿ. ದೆಹಲಿಗಿಂತ ನಾವೇ ಚೆನ್ನಾಗಿದ್ವಿ. ಅಷ್ಟು ವರ್ಷ ಇದೆ ಅಲ್ಲೂ ಕೂಡ. ನಾನು ಅದನ್ನು ಅವ್ರನ್ನ
ಟೀಕೆ ಮಾಡೋಕ್ಕೆ ಹೋಗ್ತಾ ಇಲ್ಲ, ಪರಿಸ್ಥಿತಿಗಳು ಹಂಗೆ ಬಂದಿರ್ಬೋದು. ಸೊ ಈಗ ಅವ್ರಿಗೆ ನಾವು ಇದನ್ನೆಲ್ಲ ಮುಚ್ಚಲಿಕ್ಕೆ ನಾನು ಹೇಳಿದ್ದೇನೆ. 15 ದಿವಸದಲ್ಲಿ ಮಾಡ್ತೀವಿ ಸರ್. 15 ದಿನದಲ್ಲಿ ಮಾಡ್ತೀವಿ. ಇದು ಮೇಜರ್ ರೋಡ್ಗೆ ಜಾಸ್ತಿ ಖರ್ಚು ಮಾಡಿಲ್ಲ.